ನನ್ನ ಬ್ಲಾಗಲ್ಲಿ ಬರ್ತಾ ಇದೆಯಾ? ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಹೊರಟಿರೋದು ಎಲ್ಲಿಗೆ ಅಂದರೆ ಥಂಬ್ಲೈನಲ್ಲಿ ನೋಡಿರ್ತೀರಾ. ಎಸ್, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ಗೆ ಬೇಗ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನಾವು ಹೊರಡೋ ಅಷ್ಟರಲ್ಲಿ 8:30 ಆಗಿಬಿಟ್ಟಿತ್ತು. ಬಟ್ ನಾವು ಎದ್ದಿದ್ದು ಅರ್ಲಿ ಮಾರ್ನಿಂಗ್ಗೆ ಆ್ಯಂಡ್ ಇಲ್ಲಿ 8:30 9 o'clock ಆಲ್ಮೋಸ್ಟ್. ಬಟ್ ಎಷ್ಟು ಫಾಗ್ ಇತ್ತಂದರೆ ನಾನಂತೂ ಗಾಳಿ ಫುಲ್ ತೇಲ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ನಾವು ರೀಚ್ ಆಗೋಷ್ಟರಲ್ಲೇ ಫುಲ್ಲು ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮೈಸೂರು ಅಂದ ತಕ್ಷಣ ಊಟ ತಿಂಡಿಗೆ ಫಸ್ಟ್ ಪ್ಲೇಸ್ ನೆನಪಾಗೋದೆ ಬಿರಿಯಾನಿ, ಅದು ಹನುಮಂತು ಬಿರಿಯಾನಿ. ಸೊ ನಾನಿದು ಹೋಗ್ತಾ ಇರೋದು ಫಸ್ಟ್ ಟೈಮ್. ಆ್ಯಂಡ್ ಅಲ್ಲಿ ಹೇಗಿತ್ತು ಅಂದರೆ ತುಂಬ ಸಕ್ಕತ್ತಾಗಿತ್ತು. ನನಗದು ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ. ಫಸ್ಟ್ ನಾವಲ್ಲಿ ಕಾಲ್ ಸೂಪ್ ತೊಗೊಂಡ್ವಿ. ದೆನ್ ಬಿರಿಯಾನಿ ಅಂತೂ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ನಾವು ತೊಗೊಂಡಿದ್ದೆ 2 plates. ಅದನ್ನೇ ಫುಲ್ ಹೊಟ್ಟೆ ತುಂಬೋ ಥರ 4 ಜನ ತಿಂದಿದ್ವಿ. ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ. ಆ್ಯಂಡ್ ಬೇರೆ ರಿವ್ಯೂಸ್ ಕೇಳಿದ್ದೀನಿ, ಅಷ್ಟು ಚೆನ್ನಾಗಿರಲ್ಲ ಅದು ಇದು ಅಂತೆಲ್ಲ ಇತ್ತು. ಬಟ್ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲೋಗಬೇಕು ಅಂತ ಪ್ರಾಪರಾಗಿ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಹಾಗೆ ಆನ್ ದ ವೇ ಹೋಗ್ತಾ ಈ ಚರ್ಚ್ ಕಣ್ಣಿಗೆ ಬಿತ್ತು. ಮೈಸೂರಿಗೆ ಹೋದ್ಮೇಲೆ ಹೌ ಕ್ಯಾನ್ ವಿ ಮಿಸ್ ದಿಸ್ ಪ್ಲೇಸ್? ಹ್ಯೂಜ್ ಅಲ್ಲ ಇಲ್ಲಿ ಪಾರಿವಾಳ. ಆ್ಯಂಡ್ ಅಲ್ಲಿಂದ ನಾವು ಬಂದಿದ್ದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿಗೆ. ಇಲ್ಲಿ ಎಂಟ್ರಿ ಫೀಸ್ ಸಮಥಿಂಗ್ ಇತ್ತು. ನಾವು ವಿತ್ ಬೋಟಿಂಗ್ ಎಲ್ಲ ತೊಗೊಂಡಿದ್ರಿಂದ 4 ಪರ್ಸನ್ಗೆ 700 ಸಮಥಿಂಗ್ ಆಯಿತು. ನೀನು ಯಾಕೆ ನನ್ನ ಬ್ಲಾಗಲ್ಲಿ ಬರ್ತಾ ಇದೆಯಾ ಅಕ್ಕ? ಅಕ್ಕ ನೀನು ಹಂಗೆ ಆಡ್ತಿದ್ಯಾ? ಇಲ್ಲ ಬೇಕು, ನೀನು ಬಾದಿ ಅಕ್ಕ ಚೆನ್ನಾಗಿದೆಯಲ್ಲ ಅಕ್ಕ. ಬರಲ್ಲ ಅಂದ್ರೆ ಯಾಕೆ ಬಂದ್ರಿ? ಸುಮ್ಮನೆ ಬರ್ತಾ ಇದ್ದೀವಿ, ಗಬ್ಬಿ ಮಾರೋಣ. ಅಲ್ಲಿಂದ ಬೋಟಿಂಗ್ ಅಂತ ಹೋದರೆ ಅಲ್ಲಿ ಯಾರೂ ಜನನೇ ಇರಲಿಲ್ಲ. ಸೊ ಒಂದು ರೌಂಡ್ ಹಾಕೊಂಬನ್ನಿ, ಇನ್ನೊಂದು ಸ್ವಲ್ಪ ಜನ ಬರೋ ತನಕ ವೆಯ್ಟ್ ಮಾಡೋಣ ಅಂದರು. ಹಾಗೆ ಒಂದು ವಾಕ್ ಹೋಗೋಣ ಅನ್ಕೊಂಡು ಹೋಗ್ತಾ ಇದ್ದೀವಿ. ಬಾರೆ, ಅಲ್ಲೂ ಕಾಣಿಸ್ತಿದ್ಯಾ ಕಣೆ. Show your face, dude. Not your back. Hey, camera ಚೆನ್ನಾಗಿ ಬರ್ತೈತೆ. ಅಲ್ಲಾನು ಮುಖಕ್ಕೆ ಅಡ್ಡ. ನಾವು ಹೋಗಿದ್ದ ಟೈಮ್ ಅಂತೂ ತುಂಬ ಚೆನ್ನಾಗಿತ್ತು. ಬಿಕಾಸ್ ಆವಾಗ ತುಂಬ ಬರ್ಡ್ಸ್ ಎಲ್ಲ ಬಂದಿತ್ತು, ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ದೆನ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಕ್ರೊಕೊಡೈಲ್ಸ್ ಇದೆ, ಯು ಕ್ಯಾನ್ ಸಿ ದೇರ್. I'm not that stupid. Anna. Funny, no? Oh, nice. ಗೊತ್ತೇ ಆಗಲ್ಲ ಎಷ್ಟೊಂದು ಸಿಗುವ ನೋಡಿ. ಈ ಮೊಸಳೆಗೆ ಅಟ್ಯಾಕ್ ಮಾಡಲ್ಲ ಜನನ.
ಔಟ್ಲೈನ್ ಹಾಕಿರ್ತಾರೆ. ಅಲ್ಲಿ ಇದ್ದವರು ನಮಗೆ ತುಂಬಾ ನೀಟಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಕಮ್ಮಿ ಕಾಣಿಸ್ತು. ಅವಾಗ ಒಂದೇ ಕಾಣಿಸೋದು. ಅಷ್ಟೇ ಅಲ್ಲ ಸರ್, ಯಾವಾಗ ಬಂದ್ರೆ ಒಳ್ಳೆ ಟೈಮ್ ಸರ್ ನೋಡಕ್ಕೆ? ಒಳ್ಳೆ ಟೈಮು ಈ ಟೈಮ್ ಅಲ್ಲ, ಬೆಳಿಗ್ಗೆ ಸಂಜೆ ಆ ಥರ ಬೆಳಿಗ್ಗೆ ಹೋಗ್ತಲ್ಲ. 6 ಗಂಟೆಗೆ ಬನ್ನಿ. 6 ಗಂಟೆಗೆ ಬಂದಾಗ ಕಟ್ ಅಂತ ತಗೊಳ್ಳಿ. 7 ಗಂಟೆಗೆ ಬೆಳಕಾಗಬೇಕಲ್ಲ ಅವಾಗೆಲ್ಲ ಬರುತ್ತಲ್ಲ. ನೆಕ್ಸ್ಟ್ ಟೈಮ್ ಬಂದೆ ಬರೋ ಅವಾಗ ಈಗ ನೋಡಿ ಸದ್ಯ ಕೇಳಿಸಿದ್ಯಾ? ಅವು ಮರಿಗಳಿದ್ದಾವೆ ನೀವು ಅದಕ್ಕೆ ಜಾಸ್ತಿ ಸೌಂಡ್ ಅಂತದಲ್ಲ ಅಲ್ಲ ಅವು ಮರಿಗಳು. ಪೆಲಿಕನಿಗೆ ಗೊಬ್ಬರಿಸು ಮಿಕ್ಸ್ ಮಾಡಿ ಅದರಲ್ಲಿ ತಾಯಿ ಅದಕ್ಕೆ ರಕ್ಷಣೆ ಮಾಡ್ತಾ ಇದೆ. ಇವೆಲ್ಲ ಇದೆಯಲ್ಲ ನೋಡಿ, ಇದು ಬೇರೆ ಇದೆ, ಇಂಟ್ರೆಸ್ಟ್ ಆಗ ಬಣ್ಣ ಬಣ್ಣ ಇದೆ. ಮತ್ತು ಇದು ಅರ್ಥ ಇದಲ್ಲ, ಕಾಗೆ ಥರ ಪರ್ಮನೆಂಟ್. ನಾವು ತಿಳ್ಕೊಳ್ಳಲ್ಲ, ಬಂದ್ವಾ ಕಾಗೆ ನೋಡಿಲ್ಲ ನೀರು ಕುಡಿತಾ ಇರೋದು. ಈಗ ಅದು ಎಷ್ಟೋ ಫೋಟೋಗ್ರಾಫರ್ಸ್ ಕಾಯ್ತಾ ಇರ್ತಾರೆ ಫೋಟೋಗೆ. ಹಿಂಗೆ ಬಂದು ಹಿಂಗೆ ಎತ್ಕೊಂಡು ಹೋಗುತ್ತಲ್ಲ, ಏನು ಅಂತ ನೋಡೋಲ್ಲ ಯಾರು. ಮೀನು ಹಿಡ್ಕೊಂಡು ಹೋಯ್ತು ಅಂತ. ಮೀನಲ್ಲ, ಅದು ಮಕ್ಕಳಿಗೆ ನೀರು ತಗೊಂಡು ಕೊಡೋದು. ಅವು ಕಾಯ್ತವೆ, ಎಷ್ಟು ಗಂಟೆ 2 ಗಂಟೆ ಕಾಯ್ತವೆ. ಒಂದು ಬಂಡೆ ಮೇಲೆ ಕೂತ್ಕೊಂಡು ಆ ಮೀನುಗಳು ಬರಲಿ ಅಂತ ಕಾಯ್ತವೆ. ಅವಾಗ ಬೇಕಾದ್ರೆ ಅವು ತಿಂತವೆ. ಈಗ ನಮ್ಮದು ಮೈಂಡ್ ಹೆಂಗಿದೆ ಅಂದರೆ ತಿಂತು ಬಿಡು ಸಾಕು ಅಷ್ಟೇ ಅನ್ಕೋತೀವಿ ನಾವು. ಮೈಂಡ್ ಸೆಟ್ ನಮ್ಮದೆಲ್ಲ ಇರೋದಾಗಿದೆ. ಏನು ಮಾಡ್ತಾರೆ ಯಾರು ತಿಳ್ಕೊಳ್ಳೋಣ. ಇದನ್ನು ಮೈಸೂರು ಮಹಾರಾಜ ಇದ್ದಾಗ ಡ್ಯಾಮ್ ಕಟ್ಟುವಾಗ, ಆಣೆಕಟ್ಟು ಕಟ್ಟುವಾಗ ಎಲ್ಲ ಐಲ್ಯಾಂಡ್ಗಳಾಗಿದ್ದು. ಐಲ್ಯಾಂಡ್ಗೆ ಬಂದು ಅಲ್ಲಿ ಆಗಿದ್ದು. ಅವಾಗ ಬಂದು ಪಕ್ಷಿಗಳಿದ್ದಾಗ ರಾಜರು ಒಪ್ಪಿಸಿದಾಗ ರಾಜರು ಇಟ್ಕೊಂಡು ಬೇಡ ಸರ್ ಇಂಥ ಇಲಾಖೆಗೆ ಒಪ್ಪಿಸಾಗ ಅಂತ ಅಂದಾಗ ಈ ಇಲಾಖೆಗೆ ಒಪ್ಪಿಸಿದ್ರು. ಅವರು ರಕ್ಷಣೆ ಮಾಡ್ತಾರೆ. ನಾನು ಇಲ್ಲಿ ಚಿತ್ರಕಲೆ ಎಲ್ಲ ನೋಡಿರಲ್ಲ, ಅಲ್ಲಿ ನೋಡಿಲ್ಲ ಎಷ್ಟು ಚೆನ್ನಾಗಿ ಇದರಲ್ಲಿ ಮತ್ತೆ ಬಂದ ಮೇಲೆ ಚೆನ್ನಾಗಿದೆ. ಫೋಟೋ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಝೂಮ್ ಮಾಡಬೇಕಿತ್ತು ನಾನು. ವಿಡಿಯೋ ಸಖತ್ ಕ್ಲಾರಿಟಿ ಕಾಣಿಸುತ್ತೆ ನೋಡು. ಕಷ್ಟನಾ ಮಾಡ್ತಾ ಇದೀವಿ ಅನ್ನೋದು. ಇವಾಗ ಒಂದು ಎಷ್ಟು ವೆರೈಟಿ ಪಕ್ಷಿಗಳಿದೆ. ಈಗ ಅಲ್ಲೊಂದು ಮೊಸರು ಇರ್ತಾನೆ, ಎಲ್ಲೊಂದು ಬರ್ತಾ ಇದೆ ನೋಡಿ. ಏನಾದರೂ ಅಂದರೆ ಹೇಳ್ತಾರೆ ನ್ಯಾಚುರಲ್ ಆಗಿ ಬಿಸ್ಕೆಟ್ ಇದು ಹಾಕಿದ್ರೆ ಎಷ್ಟು ಮೀನು ಬರುತ್ತೆ ಮೇಲೆ ಹಾಕ್ಬೋದಾ? ಇಲ್ಲ ಬಿಡ್ತೀರಲ್ಲ ಹಾಕಿಬಿಡ ಹಾಕ್ಬೇಕಾ? ಅದು ನ್ಯಾಚುರಲ್ ಆಗಿ. ಹೌದು, ಅಭ್ಯಾಸ ಆಗ್ಬಿಡುತ್ತೆ. ಜನಗಳು ಏನು ಮಾಡ್ತಾರೆ ಗೊತ್ತಾ? ಅಭ್ಯಾಸ ಮಾಡ್ತಾರೆ. ಊಟ ಅನ್ಸೋಗಿದೆ ವೇಸ್ಟ್ ಮಾಡೋದು, ಎಫೆಕ್ಟ್ ಆಗೋದು ಗೊತ್ತಾಗಲ್ಲ. ನ್ಯಾಚುರಲ್ ಆಗಿ ಯಾವ್ದು ಬರ್ತಿದೆ ಅದನ್ನೇ. ಈಗ ನಾನು ಹೇಳಿದ್ದು ನಿಮಗೆ ಏನು ಗೊತ್ತಿಲ್ಲ, ಮನೆ ಬೇಕು ನಮಗೆ, ಮನೆ ಬೇಕು, ಕಾರು ಬೇಕು, ಆದರೆ ಮರ ಬೇಡ, ಗಾಳಿ ಬೇಡ, ಬೆಳಕು ಬೇಡ, ಗಾಳಿ ಬೇಡ. ಯಾಕಂದರೆ ಅದು ಅರ್ಥ ಮಾಡ್ಕೊಳ್ಳೋದು ಎಲ್ಲರಿಗೂ ಅಷ್ಟೇ. ನಮ್ಮ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ 5th ಜನರೇಷನ್ ಗೊತ್ತಾಗಲ್ಲ ಸರ್. ಫಾಸ್ಟ್ ಇವಾಗ ಸ್ಕೂಲ್ಗಳಲ್ಲಿ ಏನೇ ಬರೀ ಓದ್ಸೋದು. ಮೊದಲು ಓದಬೇಕಾದ್ರೆ ಕೇಳಿದ್ವಿ, ಓದಬೇಕಾದ್ರೆ ಒಂದೇ ಪಾಠ ಆಗ್ತಿತ್ತು. ಈಗ ಏನು ಮಾಡ್ತಾಯಿದ್ರೆ ಎಲ್ಲ ಪ್ರಿಂಟೌಟ್ ತೋರಿಸ್ಕೊಳ್ಳಿ ಅಂತಾರೆ. ಅದನ್ನು ಯಾವುದೇ ಸೊ ಇದಾಗಿತ್ತು ನಮ್ಮ 1 ಡೇ ಟ್ರಿಪ್ ಟು ಮೈಸೂರಿನ ಫಸ್ಟ್ ಪಾರ್ಟ್, ಲೈಕ್ ಹಾಫ್ ಆಫ್ ದ ಡೇ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪಾರ್ಟು ಎಲ್ಲಿ ಹೋಗ್ತೀವಿ, ಏನೇನು ಮಾಡಿದ್ವಿ ಅಂತ ಕಂಟಿನ್ಯೂ ಮಾಡ್ತೀನಿ ಇನ್ ದ ನೆಕ್ಸ್ಟ್ ಪಾರ್ಟ್. ಓಕೆ, ಅಷ್ಟೇ. ಬಾಯ್ ಬಾಯ್.